ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ನನ್ನ ಮಗನೂ ಕೂಡ ಎದ್ಬಿಟ್ಟಿದ್ದಾನೆ. ನನ್ನ ಜೊತೆಗೆ ಒಂದು 6:15 ಆಗಿತ್ತು, ಅಷ್ಟೊತ್ತಿಗೆ ಎದ್ದಿದ್ದಾನೆ. ಹಾಗೆ ನನ್ನ ಮಗಳು ಅಮ್ಮ ಮನೇಲಿ ಇದ್ಲವಳು. ಇವನು ಬೇಗ ಎದ್ಬಿಡ್ತಾನೆ, ನಾನು ಎದ್ದ ತಕ್ಷಣ ಎದ್ಬಿಡ್ತಾನೆ. ಹಾಗೆ ನಾನು ಎದ್ಬಿಟ್ಟು ಬಿಸಿನೀರನ್ನ ಕಾಸೋದಕ್ಕೆ ಅಂತ ಇಟ್ಟೆ. ಈ ಬಾಟಲ್ ಬಂದುಬಿಟ್ಟು ಮಿಲ್ಟನ್ದು. ಇದು ಬಿಸಿನೀರು ಏನಾದರೂ ಹಾಕಿದ್ರೆ 24 ಅವರ್ಸು ಬಿಸಿಯಾಗೇ ಇರುತ್ತೆ. ಸ್ವಲ್ಪ ನೀರೇನೋ ಉಳಿದಿತ್ತು, ಸೊ ಅದು ತಣ್ಣಗಾಗ್ಬಿಟ್ಟಿರುತ್ತೆ ಸ್ವಲ್ಪ ಉಳಿದ್ರೆ. ಬಟ್ ನೀವು ಅರ್ಧ ಮುಕ್ಕಾಲು ಬಾಟಲ್ ಇತ್ತು, ಫುಲ್ ಇತ್ತು ಅಂತಂದರೆ 24 ಅವರ್ಸು ಕೂಡ ಬಿಸಿಯಾಗುತ್ತೆ. ಯಾರಾದರೂ ಬಿಸಿನೀರು ಕುಡಿಯೋರು, ಟ್ರಾವೆಲ್ ಮಾಡೋರಿಗೆ ತುಂಬಾ ಚೆನ್ನಾಗಿರುತ್ತೆ ಈ ಬಾಟಲ್ಲು, ತೊಗೋಬೋದು. ನಾನು ಆಲ್ರೆಡಿ ಇದನ್ನು 7-8 ಇಯರ್ಸ್ ಆಯಿತು ತೊಗೊಂಡು. ನಾನು ನಮ್ಮ ಪ್ರಕೃತಿ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ತೊಗೊಂಡು ಇಟ್ಕೊಂಡಿದ್ದೆ ಬಾಟಲ್ಲು. ಬಾಣಂತನದಲ್ಲಿ ಬೇಕಾಗುತ್ತೆ ಬಿಸಿನೀರಲ್ವಾ, ಆವಾಗ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ಆಗಲೆಲ್ಲ ಕಾಸ್ಕೊಳೋ ಬದಲು ಈ ಥರ ಕಾಸಿದ್ರಲ್ಲಿ ಇಟ್ಕೊಂಡ್ಬಿಟ್ರೆ ಬಿಸಿ ಬಿಸಿ ನೀರು ಕುಡಿಬೋದು ಅಂತ ತೊಗೊಂಡಿದ್ದೆ. ರಾತ್ರಿಯೇ ನಾನು ಚಿಯಾ ಸೀಡ್ಸ್ನ ನೆನೆ ಹಾಕಿಟ್ಟಿದ್ದೆ. ಅದರಿಂದ 2-3 ಸ್ಪೂನಷ್ಟು ನಾನು ಇದನ್ನು ಈಗ ಗ್ಲಾಸಿಗೆ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಸ್ವಲ್ಪ ಬಿಸಿನೀರನ್ನು ಹಾಕ್ಕೊಂಡು ಕುಡಿಬೇಕು. ಬೇಕಂದರೆ ಲೆಮನ್ನು ಅಥವಾ ಹನಿ ಏನಾದರೂ ಕೂಡ ಆ್ಯಡ್ ಮಾಡ್ಕೋಬೋದು. ನಾನೇನು ಇದಕ್ಕೇನು ಆ್ಯಡ್ ಮಾಡ್ಕೊಳ್ಳಿಲ್ಲ, ಜಸ್ಟ್ ಬಿಸಿನೀರಷ್ಟೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚಿಯಾ ಸೀಡ್ಸ್ ಆಲ್ಮೋಸ್ಟ್ ನಾವು ವೆಯ್ಟ್ ಲಾಸ್ ಮಾಡ್ತೀವಿ ಅಂತಂದರೆ ಎಲ್ಲ ಫುಡ್ಡಲ್ಲೂ ಯೂಸ್ ಮಾಡಿದ್ರೆ ಒಳ್ಳೆಯದು. ದಿನಕ್ಕೆ ಒಂದು 2-3 ಸ್ಪೂನ್ ತೊಗೊಂಡ್ರೆ ಪರವಾಗಿಲ್ಲ, ಏನು ಅಂತ ಏನಿದು ಆಗೋಲ್ಲ. ನಾನು 1-2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ಅದನ್ನೇನು ಜಗಿಯೋಕ್ಕಾಗಲ್ಲ. ಒಳ್ಳೆ ಟೊಮೊಟೊ ಬೀಜದ ಥರ ಇರುತ್ತಲ್ಲ, ಸೊ ಹಾಗೆ ನುಂಗ್ಬಿಡ್ಬೇಕಷ್ಟೇ ಅದನ್ನು. ಉಳಿದಿರೋದನ್ನು ಕೂಡ ನಾನು ಬಾಟಲ್ಗೆ ಹಾಕಿ ಎತ್ತಿಟ್ಕೊಂಡೆ. ಬ್ರೇಕ್ಫಾಸ್ಟ್ಗೆ ಅಂತಂದು ನಾನು ಮ್ಯಾಗಿ ಮಾಡು ಅಂತ ಹೇಳಿದ್ರು ನನ್ನ ಹಸ್ಬೆಂಡು. ಸ್ವಲ್ಪ ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ತರೋದಕ್ಕೆ ಟೈಮೇ ಆಗ್ತಾಯಿಲ್ಲ. ಸೊ ಹಂಗಾಗಿ ಏನೂ ಹಾಕಿಲ್ಲ ತರಕಾರಿ, ಬರೀ ಟೊಮೊಟೊ ಈರುಳ್ಳಿ ಹಾಕಿದ್ದೆ. ನನಗೂ ಕೂಡ ಜಸ್ಟ್ ಚಪಾತಿ ಮತ್ತು ಎಗ್ ಬುರ್ಜಿ, ಅದ್ರ ಜೊತೆಗೆ ರಾತ್ರಿ ಟೊಮೊಟೊ ಚಟ್ನಿ ಮಾಡಿಟ್ಟಿದ್ದೆ ನನ್ನ ಹಸ್ಬೆಂಡ್ಗೆ. ಸೊ ಅದನ್ನು ಕೂಡ ಸ್ವಲ್ಪ ಇಟ್ಕೊಂಡಿದ್ದೀನಿ. ಹೆಂಗಾಗಿದೆ ಅಂತ ಟೇಸ್ಟೇ ನೋಡಿರಲಿಲ್ಲ ನಾನು. ಅದ್ರ ಜೊತೆಗೆ ಸ್ವಲ್ಪ ಫೈಬರ್ಗೆ ಅಂತ ಒಂದು ಅರ್ಧ ಭಾಗ ಅಷ್ಟು ಸೌತೆಕಾಯಿ ತೊಗೊಂಡೆ. ಸೊ ಬ್ರೇಕ್ಫಾಸ್ಟು ಮಾಡ್ಕೊಂಬಿಡ್ತೀನಿ ನಾನು 9 ಗಂಟೆ 9:15 ಅಷ್ಟೊತ್ತಿಗೆ. ಆಲ್ಮೋಸ್ಟು ನಂದು ಬ್ರೇಕ್ಫಾಸ್ಟ್ ಮುಗಿದೋಗ್ಬಿಟ್ಟಿರುತ್ತೆ. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನನ್ನ ಮಗನಿಗೂ ಕೂಡ ಅವನಿಗೂ ಬ್ರೇಕ್ಫಾಸ್ಟ್ ತಿನ್ನಿಸ್ತೀನಿ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕುಡಿತಾನೆ. ಹಂಗಾಗಿ ಅವನಿಗೆ ಒಂದು 9:30 ನಂದು ಆದಮೇಲೆ ಅವನಿಗೆ ಬ್ರೇಕ್ಫಾಸ್ಟ್ ತಿನ್ನಿಸೋದು, ಇಲ್ಲ ತಿನ್ನೋದಿಲ್ಲ ಅವನು. 10 ಗಂಟೆ ಹಂಗೆ ತಿನ್ನಿಸೋದು. ಸೊ ಅವನು ಬ್ರೇಕ್ಫಾಸ್ಟ್ ತಿನ್ನಿಸಿದ್ಮೇಲೆ ನಾನು ಬೇರೆ ಕೆಲಸ ಎಲ್ಲ ಏನಿರುತ್ತೋ ಅದೆಲ್ಲ ಮಾಡ್ಕೊತೀನಿ. ಅದಾದಮೇಲೆ ಅವನ್ನ ಮಲಗಿಸ್ಬಿಡ್ತೀನಿ. ಅವನಿಗೂ ತಿಂಡಿ ತಿನ್ನಿಸಿ ಮತ್ತೆ ಮಲ್ಕೊತಾನೆ. ಅವ್ನು ತಿಂಡಿ ಆದಮೇಲೆ ಅವ್ನು ಮಲಗಿಸಿದ್ಮೇಲೆ ಮತ್ತೆ ನಾನು ಬೇರೆ ಕೆಲಸ ಎಲ್ಲ ಮಾಡ್ಕೊತಾ ಇರ್ತೀನಿ. ಹಂಗೆ ಕಲ್ಲಂಗಡಿ ಹಣ್ಣು ಇತ್ತು, ಸೊ ಏನಾದರೂ ಫ್ರೂಟ್ಸ್ ತಿನ್ನಬೇಕಲ್ಲ, ಹಾಗಾಗಿ ಕಲ್ಲಂಗಡಿ ಹಣ್ಣು ತಿನ್ನೋಣ. ತುಂಬ ದಿನ ಆಗಿತ್ತು ಕಲ್ಲಂಗಡಿ ಹಣ್ಣು ತಿಂದು. ಬರೀ ಆ್ಯಪಲು, ಆರೆಂಜು ಇದೇ ಆಗಿತ್ತು. ಸೊ ಕಲ್ಲಂಗಡಿ ಹಣ್ಣು ಬಂದಿದ್ದಾವೆ ಅಂತಂದು ತಂದಿದ್ರು ನನ್ನ ಹಸ್ಬೆಂಡು. ಚೆನ್ನಾಗಿತ್ತು, ಸ್ವೀಟಾಗಿತ್ತು. ನಾನೇನು ಸಪ್ಪೆ ಇರುತ್ತೋ ಅಥವಾ ಒಳಗಡೆ ಹಣ್ಣಾಗಿರಲ್ಲ ಅಂತ ಅಂದ್ಕೊಂಡೆ. ಚೆನ್ನಾಗಿತ್ತು ತುಂಬಾ. ಒಂದು ದೊಡ್ಡದಷ್ಟು ತಂದಿದ್ದಾರೆ. ಒಂದು ವಾರ ಇಟ್ಕೊಂಡು ತಿನ್ಬೋದು ಅಂತ. ಬಟ್ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ನನಗೆ ಗಂಟ್ಲು ನೋವು ಬಂದುಬಿಡುತ್ತೆ. ಸೊ ಹಂಗಾಗಿ ಬೇಗ ಬೇಗ ಖಾಲಿ ಮಾಡೋಣ ಅಂತಂದು ಬೆಳಗ್ಗೆ ಮತ್ತು ರಾತ್ರಿ 2 ಟೈಮು ತಿಂದೆ ಇವತ್ತು. ಹಾಗೆ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ತುಂಬಾ ಟ್ಯಾನ್ ಆಗಿಬಿಟ್ಟಿತ್ತು. ನಾವು ಮೊನ್ನೆ ಅವರೆಬೇಳೆ ಮೇಳ ಅಲ್ಲೆಲ್ಲ ಹೋಗಿದ್ವಲ್ಲ, ಹೊರಗಡೆ ಓಡಾಡಿದ್ದು. ಸೊ ತುಂಬ ಬಿಸಿಲಿತ್ತು, ಅದಕ್ಕೆ ಫುಲ್ಲು ಟ್ಯಾನ್ ಆದಂಗೆ ಆಗಿತ್ತು. ಸ್ವಲ್ಪ ಟ್ಯಾನ್ ರಿಮೂವಲ್ ಫೇಸ್ ಪ್ಯಾಕ್ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತಂದು ಮಾಡ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ, 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟು. ಹಾಗೆ ಇದು ಫಿಲ್ಟರ್ ಕಾಫಿ ಇದ್ದರೆ ಫಿಲ್ಟರ್ ಕಾಫಿ ಹಾಕ್ಕೋಬೋದು, ಇಲ್ಲಾಂದರೆ ನಾರ್ಮಲ್ ಕಾಫಿ ಪೌಡರ್ ಇದ್ದರೆ ನಾರ್ಮಲ್ ಕಾಫಿ ಪೌಡರ್ನೇ ಹಾಕ್ಕೋಬೋದು. ನಾನು ಫಿಲ್ಟರ್ ಕಾಫಿ ಪೌಡರ್ ಇತ್ತು, ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಕಾಫಿ ಪೌಡರ್ ಅಂತೂ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಟ್ಯಾನ್ ರಿಮೂವಲ್ ಅದಕ್ಕೆಲ್ಲನೂ. ಸೊ ಹಾಗೆ ರೋಸ್ ವಾಟರೆಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೋಬೋದು. ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿದ್ರೆ ಆಯಿತು. ಇಲ್ಲಾಂದರೆ ಬರೀ ರೋಸ್ ವಾಟರಲ್ಲೇ ಮಿಕ್ಸ್ ಮಾಡ್ಕೋಬೋದು ನೀವು. ಇದನ್ನು ಫೇಸಿಗೆ ಒಂದು 10-15 ನಿಮಿಷ ಹಚ್ಕೊಂಡು ಬಿಟ್ಟು ಸ್ವಲ್ಪ ಸ್ಕ್ರಬ್ ಮಾಡಬೇಕು. ಫೇಸ್ನ ವಾಶ್ ಮಾಡುವಾಗ ಸ್ಕ್ರಬ್ ಮಾಡ್ಕೋಬೇಕು. ಅದಾದಮೇಲೆ ಹ್ಯಾಂಡ್ಸ್ಗೂ ಕೂಡ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಫೇಸ್ ಪ್ಯಾಕ್ ಅಂತಂದರೆ ನಮಗೂ ಕಷ್ಟ ಹಚ್ಕೋಬಾರ್ದು, ಕತ್ತಿಗೂ ಸೇರಿಸಿ ಕೂಡ ನೀವು ಹಚ್ಕೋಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು. ಹಾಗೆ ಕೈಗೂ ಕೂಡ ಈ ರೀತಿ ಹಚ್ಕೊಂಡು ಒಂದು 10-15 ನಿಮಿಷ ಬಿಟ್ಟು ಅದನ್ನು ನೀವು ಹ್ಯಾಂಡ್ ವಾಶ್ ಅಥವಾ ಮಾಡುವಾಗ ಈ ಥರ ಸ್ಕ್ರಬ್ ಮಾಡಬೇಕು. ಈಗ ಹಚ್ಕೊಳ್ಳುವಾಗ ಯಾವ ರೀತಿ ಸ್ಕ್ರಬ್ ಮಾಡ್ಕೊತೀರೋ ಅದೇ ರೀತಿನ ಸ್ಕ್ರಬ್ ಮಾಡಿ ವಾಶ್ ಮಾಡಬೇಕು. ತುಂಬಾ ಸ್ಮೂತ್ ಫೀಲ್ ಆಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿತ್ತು ನನಗಂತೂ. ಅವಾಗವಾಗ ಮಾಡ್ಕೊತಾ ಇರ್ತೀನಿ ನಾನು. ಹಾಗೆ ಮಧ್ಯಾಹ್ನಕ್ಕೆ ಅಂತಂದು ನಾನಿಲ್ಲಿ ಹೀರೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ತುಂಬಾ ಕಡಿಮೆ ಎಣ್ಣೆ ಯೂಸ್ ಮಾಡಬೇಕು. 1-1.5 ಸ್ಪೂನ್ 2 ಸ್ಪೂನ್ ಅಷ್ಟೇ. ಜಾಸ್ತಿ ಅಂತಂದರೆ ಸೊ 1-2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ತೀನಿ.
ಹಾಗೆ ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು, ಟೊಮೊಟೊ ಇದೆಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಸ್ವಲ್ಪ ಅರಶಿನ, ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಮತ್ತು ಹೀರೆಕಾಯಿ ಹೆಚ್ಚಿಟ್ಕೊಂಡಿರ್ತೀನಲ್ವ, ಅದು ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿರಬೇಕು. ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿವರೆಗೂ ಕೂಡ ನೀವು ಹೀರೆಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ನೀರು ಹಾಕಿ ಕುದಿಸ್ಬೇಕು. ನೀರು ಹಾಕಿ ಕುದಿಸಿ ಗರಂ ಮಸಾಲ, ಖಾರದ ಪುಡಿ ಮತ್ತು ಹುಣಸೆಹಣ್ಣು ಹುಳಿ ಬೇಕಿದ್ರೂ ಹಾಕ್ಕೋಬೋದು. ನಾನು ಕಡಲೆ ಹಿಟ್ಟು ಮತ್ತು ಗುರೆಳ್ಳು ಪುಡಿನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಗುರೆಳ್ಳು ಪುಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ನಾನು ಆಲ್ಮೋಸ್ಟ್ ಎಲ್ಲ ಅಡುಗೆಗೂ ಯೂಸ್ ಮಾಡ್ತೀನಿ. ಸೊ ಹೀರೆಕಾಯಿ ಪಲ್ಯ ರೆಡಿ ಆಯಿತು. ಹಾಗೆ ಅದ್ರ ಜೊತೆಗೆ ಜೋಳದ ರೊಟ್ಟಿ ಮಾಡಿದ್ದೆ. ಜೋಳದ ರೊಟ್ಟಿ, ಹೀರೆಕಾಯಿ ಪಲ್ಯ, ಹಾಗೆ ಸ್ವಲ್ಪ ಸಲಾಡನ್ನ ತೊಗೊಂಡಿದ್ದೀನಿ. ಕಾಳು ಮತ್ತು ತರಕಾರಿ ಸಲಾಡ್ ಎರಡನ್ನೂ ಕೂಡ ತೊಗೊಂಡಿದ್ದೀನಿ ಸೈಡಿಗೆ. ಹಾಗೆ ನನ್ನ ಮಗನಿಗೆ ತಿನ್ನಿಸ್ತಾ ಇದ್ದೆ. ಸ್ವಲ್ಪ ಖಾರ ಆಗಿಬಿಟ್ಟಿತ್ತು ಪಲ್ಯ, ಖಾರ ಅಂತಂದು ಇದು ಮಾಡ್ತಾಯಿದ್ದ. ಸೊ ನಾನು ಸ್ವಲ್ಪ ಕಡಿಮೆನೇ ಹಾಕೋದು ಖಾರ. ಇವತ್ತೊಂದು ಸ್ವಲ್ಪ ಖಾರ ಪುಡಿ ಹಾಕಿದ್ನಲ್ವ, ಸ್ವಲ್ಪ ಖಾರ ಅಂತ ಅನ್ನಿಸ್ತಾಯಿತ್ತು ಹೀರೆಕಾಯಿ ಪಲ್ಯ. ಅವ್ನು ಬರೀ ನೀರೇ ಕುಡಿತಾ ಇದ್ದ ತಿನ್ನೋ ಬದಲು. ಹಾಗೆ ನನಗೆ ಕೆಲವೊಬ್ಬರು ಕೇಳ್ತಾ ಇರ್ತಾರೆ, ಈಗ ಡಯಟ್ ಮಾಡ್ತಾ ಇದ್ದೀವಲ್ವ, ಈಗೇನಾದರೂ ತಿನ್ನಬೇಕು ಅನ್ನಿಸ್ತು, ಸ್ವೀಟ್ ತಿನ್ನಬೇಕು ಅನ್ನಿಸ್ತು, ಅಥವಾ ಹೊರಗಡೆದೇನೋ ತಿನ್ನಬೇಕು ಅನ್ನಿಸ್ತು, ಅದು ತಿಂದಂಗೆ ಅದು ಹೆಂಗೆ ಡಯಟ್ ಮಾಡ್ತಾಯಿದ್ದೀರಾ, ಅದು ತಿಂದಂಗೆ ಇರೋಕ್ಕಾಗಲ್ಲ, ಆಮೇಲೆ ಇದೆಲ್ಲ ಸ್ವಲ್ಪ ದಿನ ಅಷ್ಟೇ ಅಂತ ಹೇಳ್ತಾರೆ. ಹೌದು, ಬಟ್ ಇದೆಲ್ಲ ಏನು ಸ್ವಲ್ಪ ದಿನದ್ದಲ್ಲ. ಇದು ಈ ಥರ ಮಾಡಿದ್ರೆ ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಕೋಬೋದು. ಆಮೇಲೆ ನಮಗೇನು ಇಷ್ಟ ಅದೆಲ್ಲ ತಿಂದ್ಕೊಂಡೇ ವೆಯ್ಟ್ ಲಾಸ್ ಮಾಡ್ಕೋಬೇಕು. ಅಂದರೆ ಯಾವಾಗ ಅಂತಂದರೆ ನಿಮಗೆ ಕ್ಯಾಲ್ರಿ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಬರ್ತಾಯಿದೆ ಅಂತಂದರೆ ಆರಾಮಾಗಿ ನಿಮ್ಗೆ ಏನೇನು ಇಷ್ಟ ಅದೆಲ್ಲ ತಿನ್ಕೋಬೇಕು. ಬಟ್ ಲಿಮಿಟಲ್ಲಿ ಕ್ಯಾಲ್ರಿ ನೋಡ್ಕೊಂಬಿಟ್ಟು ತಿಂದ್ಕೊಂಡು ನೀವು ಮ್ಯಾನೇಜ್ ಮಾಡ್ಕೋಬೇಕಾಗುತ್ತೆ. ಇವತ್ತೇನು ತಿಂದ್ರಿ, ನಾಳೆ ಏನು ತಿಂತೀರಾ, ಅಥವಾ ನೆನ್ನೆ ಏನು ತಿಂದಿದ್ರಿ, ಇವತ್ತೇನು ತಿನ್ನಬೇಕು, ಈ ಥರ ಕ್ಯಾಲ್ರಿ ಮ್ಯಾನೇಜ್ಮೆಂಟು. ಆಮೇಲೆ ನೀವೇನು ತಿಂದಿದ್ದೀರ ಫುಡ್ಡು ಅದ್ರ ಮೇಲೆ ಗಮನ ಇಟ್ಕೊಂಡ್ಬಿಟ್ಟು ನೀವು ಏನೋ ಈ ಫುಡ್ಗಳನ್ನ ತಿಂದಾದಮೇಲೆ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಬರಬೇಕು. ಸೊ ನಾನು ಕೂಡ ತಿಂತೀನಿ. ಈಗ ಲಾಸ್ಟ್ ಟೈಮು ನಾನು ಅವರೇ ಬೇಳೆ ಮೇಳಕ್ಕೆ ಹೋದಾಗ ಸ್ವೀಟೆಲ್ಲ ತಿಂದಾದಮೇಲೆ ಆ ತಿಂದಿರೋದನ್ನು ಹೇಗೆ ನಾನು ಮ್ಯಾನೇಜ್ ಮಾಡ್ಕೋಬೇಕು. ಆಲ್ಮೋಸ್ಟ್ ಈಗ ಸ್ವೀಟ್ ತಿಂದ್ವಿ ಅಂದ ತಕ್ಷಣ ನಮಗೆ ಹಾಗೇ ಇರುತ್ತೆ ವೆಯ್ಟ್ ಗೇನ್ ಅಂತ ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲು kg ಅಂತೂ. ಸೊ ಸ್ವೀಟ್ ತಿಂದಮೇಲೆ ಅದನ್ನು ಹೆಂಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಗೊತ್ತಿದ್ದರೆ ಆಯಿತು ಅಷ್ಟೇ. ಸೊ ಅದನ್ನು ತಿನ್ನಬಾರ್ದು ಅಂತಂದರೆ ನಿಮಗೆ ಕ್ರೇವಿಂಗ್ಸ್ ಆಲ್ಮೋಸ್ಟ್ ಜಾಸ್ತಿ ಆಗಿಬಿಡುತ್ತೆ. ನೀವು ಬರೀ ನಾರ್ಮಲ್ ಫುಡ್ ತಿನ್ಕೊತ ಹೋಗ್ಬಿಟ್ರೆ ನಿಮಗೇನಾಗುತ್ತೆ ಅಂದರೆ ಬೇರೆ ಫುಡ್ ನೀವು ಏನು ಇಷ್ಟಪಡ್ತೀರೋ ಆ ಫುಡ್ ಮೇಲೆ ನಿಮಗೆ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ. ಯಾವಾಗಾದರೂ ಒಂದು ಸಲ ತಿಂದರೆ ಜಾಸ್ತಿ ತಿಂದುಬಿಡ್ತೀರ. ಸೊ ಆ ಥರ ಮಾಡೋ ಬದಲು ನಿಮಗೆ ಯಾವಾಗ ಇಷ್ಟ ಆಗುತ್ತೋ ಆವಾಗ, ಅಂದರೆ ಡೈಲಿ ಅಲ್ಲ, ಸೊ ಯಾವಾಗ ಇಷ್ಟ ಆಗುತ್ತೋ ಆವಾಗ ಒಂದು ಸ್ವಲ್ಪ ಲಿಮಿಟಲ್ಲಿ ತಿನ್ನಬೇಕಷ್ಟೆ. ಸೊ ಇವಾಗ ವೆಜಿಟೇಬಲ್ಸ್ ಎಲ್ಲ ಏನೂ ಇರಲಿಲ್ಲ. ಸೊ ಹಂಗಾಗಿ ಕ್ಯಾಪ್ಸಿಕಮ್ಮು, ಆನಿಯನ್ನು, ಟೊಮೊಟೊ ಇದಿಷ್ಟು ಹಾಕ್ಕೊಂಬಿಟ್ಟು ಪನ್ನೀರ್ ಕರಿ ಥರ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ನಾರ್ಮಲಾಗಿ ನೋಡಿರ್ತೀರ ನಾನು ಪನ್ನೀರ್ ಒಂದು ಸೈಡು ಏನೋ ತರಕಾರಿನ ಜಸ್ಟ್ ಹಿಂಗೆ ಫ್ರೈ ಮಾಡಿ ಇಟ್ಕೊಂಡಿರ್ತಿದ್ದೆ. ಬಟ್ ಅದು ತಿಂದು ಬೋರ್ ಆಗಿತ್ತು ಅಂತ ಸ್ವಲ್ಪ ಬೇರೆ ಥರ ಮಾಡ್ಕೊತಾ ಇದ್ದೀನಿ, ಕರಿ ಥರ ಮಾಡ್ಕೊತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸೊ ಸ್ವಲ್ಪ ಹಸಿಯಾಗಿದ್ದರೂ ಪರವಾಗಿಲ್ಲ, ಕ್ಯಾಪ್ಸಿಕಮ್ ಚೆನ್ನಾಗಿರುತ್ತೆ. ವಾಸನೆ ಹೋಗೋ ತನಕ ಚೆನ್ನಾಗಿ ಈ ಥರ ಬಾಡಿಸ್ಕೋಬೇಕು. ಸ್ವಲ್ಪ ಮುಚ್ಚಿ ಇದನ್ನು ಕುಕ್ ಮಾಡ್ತೀನಿ. ಒಂದು 2 ನಿಮಿಷ ಕುಕ್ ಆಗಲಿ ಇದು. ಬೆಳಗಾದರೆ ಸ್ವಲ್ಪ ಕಡಿಮೆನೇ ಹಾಕ್ತೀನಿ. ಏನಪ್ಪ ತಿಂದ ಇಟ್ಟು ಅಲ್ಲೇ ಇಡು ತಟ್ಟೆ. ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ ಲೈಟಾಗಿ. ಸೊ ಒಂದಿಷ್ಟು ಕಾಲು ಭಾಗದಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ, ತುಂಬ ಏನಿಲ್ಲ, ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ಬರಲಿ ಅಂತ ಅಷ್ಟೇ. ಸೊ ಹಾಗೆ ಒಂದು ಸ್ವಲ್ಪ ಕಡಲೆ ಪುಡಿನ ಹಾಕ್ತಾಯಿದ್ದೀನಿ. ಖುಷಿ ಯಾಕೆ ಗಲಾಟೆ ಮಾಡೋದು? ಲಾಸ್ಟಿಗೆ ನಾನು ಪನ್ನೀರನ್ನು ಹಾಕ್ತಾಯಿದ್ದೀನಿ. ಇಷ್ಟು ಒಂದು 2 ನಿಮಿಷ ಮತ್ತೆ ಕುದಿಸ್ಬೇಕು, ಮುಚ್ಚಳ ಮುಚ್ಚಿ. ಪನ್ನೀರೆಲ್ಲ ಸ್ವಲ್ಪ ಚೆನ್ನಾಗಿ ಇರ್ಕೋಬೇಕು, ಮಸಾಲೆ ಎಲ್ಲ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಚಪಾತಿ ಕಾರ್ಬೋಹೈಡ್ರೇಟು ಜೊತೆಗೆ ಫೈಬರ್ ಇದಿಷ್ಟು ಕೂಡ ಇದೆ ಅದರಲ್ಲಿ. ಸೊ
ಇದು ಕುಕ್ ಆಯ್ತು, ಇವಾಗ ರೆಡಿ ಆಯಿತು. ಚಪಾತಿ ಒಂದು ಮಾಡ್ಕೋಬೇಕು ಈಗ ನಾನು ಅಷ್ಟೇ.